ಸರ್ಕಾರ ಈ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಒಂದು ತಗಲಾಕೊಂಡ್ಬಿಡುತ್ತೆ ಹೇಗೆ ಅಂತ ನಿಮಗೆ ಹೇಳ್ತೀನಿ. ಥಣಿಸಂದ್ರದಲ್ಲೂ ಕೂಡ ಇದೇ ರೀತಿಯಾಗಿ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಮನೆ ಕಟ್ಕೊಂಡಿರೋದನ್ನು ಈಗ ತೆರವು ಮಾಡುವಂಥ ಕೆಲಸವನ್ನು ಮಾಡಿದರು. ಅಲ್ಲಿಗೇನಾಯಿತು? ಕೋಗಿ ಲೇಔಟ್ ಬೆನ್ನಲ್ಲೇ ಥಣಿಸಂದ್ರದಲ್ಲೂ ಕೂಡ ಒತ್ತುವರಿ ತೆರವು. ಥಣಿಸಂದ್ರದ SRK ಲೇಔಟ್ನಲ್ಲಿ ತೆರವು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. BDAಯಿಂದ 22 ಮನೆಗಳ ತೆರವು ಕಾರ್ಯಾಚರಣೆ. BDA ಜಾಗದಲ್ಲಿ ಮನೆ ನಿರ್ಮಿಸಿ ವಾಸವಾಗಿದ್ದರು ನಿವಾಸಿಗಳು. ಮನೆಯಲ್ಲಿದ್ದ ವಸ್ತುಗಳು ಬೀದಿಗೆ ಹಾಕಿ ತೆರವು ಕಾರ್ಯವನ್ನು ಮಾಡಲಾಗಿದೆ. ಹೈಕೋರ್ಟ್ ಸೂಚನೆಯ ಬೆನ್ನಲ್ಲೇ ತೆರವು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಮನೆ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ ಕುಟುಂಬಗಳು. BDA ಕಾರ್ಯಾಚರಣೆ ವಿರುದ್ಧ ಈಗ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಇಲ್ಲಿ ಹೇಗೆ ಕೊಟ್ಟರು ಅಲ್ಲಿ ಮನೆ ಕೊಡಬೇಕಾಗತ್ತೆ. ಈಗ ಒಂದು ಪ್ಲಾಟ್ಫಾರ್ಮ್ ಸೆಟ್ ಮಾಡಿಬಿಟ್ಟಿದೆಯಲ್ಲ ಸರ್ಕಾರ. ಈಗ ಕೋಗಿ ಲೇಔಟ್ನಲ್ಲಿ ಮನೆ ಕಳ್ಕೊಂಡಿರೋರಿಗೆ ಮೊದಲೇ ಸರ್ಕಾರಿ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡು ಮನೆ ಕಟ್ಟೋದು, ಆಮೇಲೆ ಅವ್ರಿಗೆ ಮನೆ ಭಾಗ್ಯವನ್ನು ಕೂಡ ಕೊಡೋದು. ಈಗ ಎಲ್ಲೆಲ್ಲಿ ಸರ್ಕಾರಿ ಜಾಗ ಇರುತ್ತೆ ಅಲ್ಲೆಲ್ಲ ಮನೆ ಕಟ್ಕೊಳ್ಳಿ, ಒಂದಿಷ್ಟು ವರ್ಷ ಆದಮೇಲೆ ಡೆಮಾಲಿಷನ್ ಆದಮೇಲೆ ಮನೆ ಕೊಡ್ತಾರೆ. ಅದೇ ಅಲ್ವಾ ನಿಮ್ಮ ಗೃಹ ಭಾಗ್ಯ? ಪ್ರಾಬ್ಲಮ್ ಏನಿದೆ ಯಾರು ಹೇಳಿಲ್ಲ, ಏನೂ ಗೊತ್ತಿಲ್ಲ. ನಾನು ಈಸ್ಕೊಳ್ಳೋವಾಗ ಏನು ಪ್ರಾಬ್ಲಮ್ ಇಲ್ಲ, ಚೆಕ್ ಮಾಡಿದೆ, ಕ್ರಾಸ್ ವೆರಿಫೈ ಮಾಡಿದೆ, ಅದೆಲ್ಲ ಚೆಕ್ ಮಾಡಿ ರಿಜಿಸ್ಟರ್ ಮಾಡಿ ಅಪ್ ಟು ಡೇಟ್ ಟ್ಯಾಕ್ಸ್ ಪೇ ಮಾಡಿದ್ದೀನಿ. ಸೇಲ್ ಡೀಡ್ ಇದೆ ಅಬ್ಸಲ್ಯೂಟ್ ನನ್ನ ಹತ್ರ. ಎಷ್ಟು ವರ್ಷದಿಂದ ವಾಸ ಮಾಡ್ತಿದ್ರೆ ಇಲ್ಲಿ 3-4 ವರ್ಷದಿಂದ. ಇದಕ್ಕೆ ಮುಂಚೆ ಇದ್ದವರು ನಮ್ಮ ದೊಡ್ಡಮ್ಮನ ಜೊತೆಗೆ ನಾನು ಈಸ್ಕೊಂಡಿದ್ದು. ಅವರು 15 ವರ್ಷದಿಂದ ವಾಸ ಮಾಡ್ತಿದ್ದಾರೆ ಇಲ್ಲಿ. ನಾನು ಅವ್ರ ಹತ್ರದಿಂದ ನಾನು ಈಸ್ಕೊಂಡು ಕ್ರಾಸ್ ವೆರಿಫೈ ಮಾಡಿ ಇವಾಗ ಈ ತರ ಒಂದು ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಒಂದು ನೋಟಿಸ್ ವೆರಿಫೈ ಮಾಡಿದಾಗ ಇದು BDA ಜಾಗ ಅಲ್ಲ ಅಂತ ಹೇಳಿ ಇಲ್ಲ ಅಂತ ಹೇಳಿದ್ರು. ನಾನು ಹೋಗಿ ಚೆಕ್ ಮಾಡಿದೆ, ಬಿಕಾಸ್ ನಾನೇನು ಅಷ್ಟೇನು ಲೂಸ್ ಇಲ್ಲ. ನಾನು ಒಬ್ರು ಬಂದು ಮನೆ ಈ ಪ್ರಾಬ್ಲಮ್ ಇದೆ ಅಂತ ಈಸ್ಕೊಳ್ಳೋಕ್ಕೆ. ಇವಾಗ ಸಡನ್ ಆಗಿ ಕೇಸ್ ವಿನ್ ಆಗಿದೆ ಈ ಥರ ಎಲ್ಲ ಹೇಳ್ತಾ ಇದ್ದಾರೆ. ಇದು ಅಟ್ಲೀಸ್ಟ್ ಒಂದು ಇನ್ಫಾರ್ಮೇಶನ್ ಕೊಟ್ಟಿರ್ಬೇಕು ಅವರು, ಈ ಥರ ಆಗ್ತಿದೆ ಏನಿದೆ ಅಂತ. ಏನಾದರೂ ಒಂದು ಕೊಡಬೇಕು ಸರ್. ಈ ಥರ ಹೊಟ್ಟೆ ಉಡ್ಸ್ಕೋಬಾರ್ದು. ಕಷ್ಟಪಟ್ಟು ಈಸ್ಕೊಂಡಿರೋದು ಮನೆ, ಅಟ್ಲೀಸ್ಟ್ ಒಂದು ಕಾಂಪನ್ಸೇಷನು ಇಲ್ಲ ಏನಾದರೂ ಒಂದು ಕೊಡಬೇಕು ಸರ್. ಇಲ್ಲಿ ಸುಮಾರು ಒಂದು 400 ಜನ ಮೇಲೆ ವಾಸ ಮಾಡ್ತಾ ಇದ್ದಾರೆ ಸರ್. ಎಷ್ಟು ಮನೆಗಳಿದ್ವು? ಮಳೆ ಒಂದು 200 ಮನೆ ಮೇಲೆ ಇದೆ ಸರ್ ಈ ಕಡೆ ಸರೌಂಡಿಂಗ್ನಲ್ಲಿ. ಓಕೆ, ಈಗ ಎಷ್ಟು ಮನೆ ಹೊಡಿತಾ ಇದ್ದಾರೆ ಇಲ್ಲಿ? ನೋಡಿ ಸರ್, ನೀವೇ ನೋಡ್ತಾರಲ್ಲ, ನೋಡಿ ಇಲ್ಲಿ ಒಂದು ಇದೇ ನಮ್ಮದು ಮನೆ ಸರ್. ಇಲ್ಲಿ ಹೊಡಿತಾ ಇರೋದು ನಮ್ಮದು ಮನೆ. ಎಷ್ಟು ವರ್ಷದಿಂದ ವಾಸ ಮಾಡ್ತಾ ಇದ್ರೆ? ದಾಖಲಾತಿಗಳು ಏನೇನಿದ್ವು ತಮ್ಮಳಿ? ನಮ್ಮದು ಎಲ್ಲ ಇದೆ ಸರ್, ಡಾಕ್ಯುಮೆಂಟ್ ಎಲ್ಲ ಇದು ಮಾಡಿದ್ವಿ, ರಿಜಿಸ್ಟ್ರೇಷನ್ ಮಾಡಿರೋದಿದೆ, ಖಾತಾ ಕನ್ಯಾ ಕಟ್ಟಿರೋದಿದೆ, ಲೈಟ್ ಬಿಲ್ ಕಟ್ಟಿರೋದು ಎಲ್ಲ ಇದೆ ಸರ್ ನಮ್ಮ ಹತ್ರ. ನೋಟಿಸ್ ಕೊಟ್ಟಿದ್ರಾ? ನೋಟಿಸ್ ಏನು ಕೊಟ್ಟಿಲ್ಲ ಸರ್, ನೋಟಿಸ್ ಕೊಟ್ಟಿಲ್ಲ ಏನೆಲ್ಲ. ಬಂದು ಕೇಳಿದ್ರೆ ನಾವು ಕೇಸ್ ವಿನ್ ಮಾಡಿದ್ದೀವಿ, ನಮ್ದು ಕೆಲಸ ನಾವು ಮಾಡ್ತೀವಿ ಹೇಳ್ತಾ ಇದ್ದಾರೆ ಸರ್. ಮತ್ತೆ ಹೆಂಗೆ ಮುಂದೆ ಜೀವನ ನಿಮ್ದು? ಈಗೆಲ್ಲ ಬೀದಿ ಪಾಲಾಗೋಯ್ತು. ಅದೇ ನೋಡ್ಬೇಕು ಸರ್, ಎಲ್ಲಿ ಇದು ಮಾಡ್ತಾರೆ ಗೊತ್ತಿಲ್ಲ. ಏನೋ ಒಂದು ಕೊಟ್ಟಿದ್ರೆ ಪರವಾಗಿಲ್ಲ ಸರ್. ಎಲ್ಲ ನೋಡಿ ಇವಾಗ ಸೆಂಟ್ರ್ ರೋಡ್ನಲ್ಲಿ ಇದ್ದೀವಿ ಸರ್ ನಾವು. ಮಗು ಇದೆ ಅಲ್ಲ ಸರ್, ನಾವು ಹೆಂಗೆ ಸರ್ ನೋಡಿ ರೋಡ್ ಮೇಲೆ ಹಾಕ್ಕೊಂಡು ಎಲ್ಲ ನಾವು ಹೆಂಗಿರ್ಬೇಕು ಹೇಳಿ ಸರ್. ಈಗ ನಮಗೂ ಈಗ ಸದ್ಯಕ್ಕೆ ಮನೆ ಬೇಕು. ಹ್ಯಾಂಡಿಕ್ಯಾಪ್ ಮಕ್ಕಳು ಸರ್, ಬನ್ನಿ ಅಲ್ಲಿ ತೋರಿಸ್ತೀವಿ ಎಷ್ಟು ಹ್ಯಾಂಡಿಕ್ಯಾಪ್ ಮಕ್ಕಳಿದ್ದಾರೆ. ಆ ಕಡೆ ನೋಡಿ ಎಷ್ಟು ಹ್ಯಾಂಡಿಕ್ಯಾಪ್ ಮಕ್ಕಳಿದ್ದಾರೆ, ರೋಡ್ನಲ್ಲಿ ಇದ್ದಾರೆ ಎಲ್ಲರೂ. ಸೊ ನಾವು ಏನು ಮಾಡ್ಬೇಕು ಹೇಳಿ? ಈಗ ಸದ್ಯಕ್ಕೆ ಬೆಲೆಗಿಂತ ನಾವು ಕೇಳ್ತಾವಿ, ನಮ್ಮದು ಹೊಡಿತೀರಾ ಲೇಔಟ್ ಬಳಿಕ ಬೆಂಗಳೂರಿನ ಮತ್ತೊಂದು ಲೇಔಟ್ನಲ್ಲಿ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. BDA ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತೇಳಿ ಥಣಿಸಂದ್ರದ SRK ಲೇಔಟ್ನಲ್ಲಿ ಈಗಾಗಲೇ BDA ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಇಲ್ಲಿ ಸುಮಾರು 2 ಎಕರೆ BDA ಜಾಗದಲ್ಲಿ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರು, ಕಾರಿನ ಗ್ಯಾರೇಜ್ಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರು ಅಂತೇಳಿ ಈಗ ತೆರವು ಕಾರ್ಯಾಚರಣೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು ಒಂದು 22 ಕುಟುಂಬಗಳು ಇಲ್ಲಿ ವಾಸ ಮಾಡ್ತಾಯಿದ್ರು, ಒತ್ತುವರಿ ಮಾಡಿಕೊಂಡು ಇಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರು ಅಂತೇಳಿ. ಎಲ್ಲವನ್ನು ಕೂಡ ಮನೆ ಒಳಗಡೆ ಇದ್ದಂಥ ಪಾತ್ರೆ ಪಗಡೆ ಎಲ್ಲವನ್ನು ಕೂಡ ಬೀದಿಗೆ ಹಾಕಿರೋದನ್ನು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಸುಮಾರು ಒಂದು 22 ಮನೆಗಳಿದ್ದಂಥ ಇಲ್ಲಿ ಒಂದು 80ಕ್ಕೂ ಹೆಚ್ಚು ನಿವಾಸಿಗಳು ವಾಸ ಮಾಡ್ತಾಯಿದ್ರು. ಈ ಭಾಗದಲ್ಲಿ ನೋಡ್ಬೋದಾಗಿದೆ. ಈಗಾಗಲೇ ಎಲ್ಲ ಕೂಡ ತೆರವು ಕಾರ್ಯಾಚರಣೆ ಆಗಿರುವಂಥದ್ದು. JCBಗಳಿಂದ ಬಿಲ್ಡಿಂಗ್ ಡೆಮಾಲಿಷ್ ಮಾಡುವಂಥ ಕೆಲಸ ಕೂಡ ಆಗಿದೆ. ಕೋರ್ಟ್ ನಿರ್ದೇಶನದ ಮೇರೆಗೆ ನಾವು ಮಾಡಿದ್ದೀವಿ ಅನ್ನುವಂಥದ್ದು ಅಲ್ಲಿ ನೋಡ್ಬೋದಾಗಿದೆ. ಅಲ್ಲೆಲ್ಲವೂ ಕೂಡ ಮನೆಗಳ ಎಲ್ಲವೂ ಕೂಡ ಮನೆ ಒಳಗೆ ಇರುವಂಥ ಪಾತ್ರೆ ಪಗಡೆಗಳೆಲ್ಲವೂ ಕೂಡ ಬೀದಿಗೆ ಹಾಕಿರೋದನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಈ ರೀತಿಯಾಗಿ ನಮಗೆ ಒಂದು ಇಂಟಿಮೇಷನ್ ಕೊಟ್ಟಿಲ್ಲ, ಒಂದು ಮಾಹಿತಿಯನ್ನು ಕೊಟ್ಟಿಲ್ಲ. ಮಾಹಿತಿಯನ್ನು ಕೊಡದೆ ಇಲ್ಲಿ ತೆರವು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಇಲ್ಲಿರುವಂಥ ನಿವಾಸಿಗಳನ್ನು ಮಾತನಾಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾನೆ. ತಾವು ಇಲ್ಲಿ ಎಷ್ಟು ವರ್ಷದಿಂದ ವಾಸ ಇದ್ರಿ ಏನು ಮೇಡಮ್? ಕನ್ನಡ ನಿಯತ ಮುಂಚೆ ಓಕೆ, ಇನ್ನು ಮಾತನಾಡಿಸುವಂಥ ಕೆಲಸವನ್ನು ಕೂಡ ಮಾಡ್ತೇನೆ. ಯಾಕೆಂದರೆ ತುಂಬ ನಿವಾಸಿಗಳು ನಮಗೆ ಮಾಹಿತಿಯನ್ನು ಕೊಡದೆ ಇಲ್ಲಿ ತೆರವು ಕಾರ್ಯಾಚರಣೆ ಮಾಡ್ತಾಯಿದ್ರು ಅನ್ನೋದು ಪೊಲೀಸರ ಸಮ್ಮುಖದಲ್ಲೇ ಈ ಒಂದು ತೆರವು ಕಾರ್ಯಾಚರಣೆ ಆಗಿದೆ.
ಎಲ್ಲರೂ ಕೂಡ ಇಲ್ಲಿ ಜಮಾವಣೆ ಆಗಿರುವಂಥದ್ದನ್ನು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಬಿ ಡಿ ಎ ಮಾಡ್ತಾ ಇರುವಂಥದ್ದು ಸರಿ ಇಲ್ಲ, ಯಾಕೆಂದರೆ ನಮಗೆ ಮೊದಲೇ ಇಂಟಿಮೇಷನನ್ನು ಮಾಡಬೇಕಾಗಿತ್ತು ಎನ್ನುವಂಥದ್ದು. ಇಲ್ಲಿ ನೋಡ್ಬೋದು, ಇದೊಂದು ಕುಟುಂಬ ತೆರವು ಕಾರ್ಯಾಚರಣೆ ಮಾಡಬಾರ್ದು ಅಂತೇಳಿ ಎಲ್ಲವನ್ನೂ ಕೂಡ ವಸ್ತುಗಳನ್ನ ಹೊರಗಡೆ ಹಾಕಿದ್ದಾರೆ. ಇವರಿಲ್ಲಿ ಸುಮಾರು ಮೊನ್ನೆ ಒಂದು ಖರೀದಿ ಮಾಡಿದ್ರು ಅನ್ನುವಂಥದ್ದು ಈ ಮನೆಯನ್ನು. ಮಾತನಾಡಿಸ್ತೇನೆ, ತಾವು ಯಾವಾಗಿಂದ ಇಲ್ಲಿ ವಾಸ ಇದ್ರಿ? ಏನು ಲೀಗಲ್ ನೋಟಿಸ್ ಇಲ್ಲ, ಏನು ಇಲ್ಲ. ಬಂದಿದ ತಕ್ಷಣ ಹೋಬಳಿ ಹೇಳ್ತಾ ಇದ್ದಾರೆ, ನಾವು ಏನು ಗೊತ್ತಿಲ್ಲ, ಎಲ್ಲ ಸಾಮಾನು ತಗೊಂಡು ಹೋಗಿ ಆಚೆ ಕಡೆ. ಎಲ್ಲಿಗೆ ಹೋಗ್ಬೇಕು ನಾವು? 3 ತಿಂಗಳ ಮುಂಚೆನೆ ನಾವು ಖರೀದಿ ಮಾಡಿರೋದು. ಇವಾಗ ಹೇಳ್ತಾ ಇದ್ದಾರೆ 5 ಮಿನಿಟ್ಸ್ ಮುಂಚೆ ಎಲ್ಲ ಸಾಮಾನು ತಗೊಂಡೋಗಿ ನಾವು ಎಲ್ಲ ಡಿಸ್ಟ್ರಾಯ್ ಮಾಡಬೇಕು. ಯಾರು ಹೇಳೋದು? ಎಲ್ಲಿ ನೋಟಿಸ್ ನಿಮ್ದು, ಎಲ್ಲಿ ವಾರೆಂಟ್ ನಿಮ್ದು, ಯಾರು ಹೇಳೋದು? ಯಾರು ಮುಂದೆ ಬರ್ತಾ ಇಲ್ಲ, ಎಲ್ಲ ಹಿಂದೆಗಡೆ ನಿಂತು ಹೇಳ್ತಾ ಇದ್ದಾರೆ. ಲಾಠಿ ಚಾರ್ಜ್ ಮೇಡಮ್, ಈಗ ಒಂದೇ ನಿಮಿಷ, ತಮ್ಮ ಡಾಕ್ಯುಮೆಂಟ್ ಎಲ್ಲವೂ ಕೂಡ ಸರಿ ಇದೆಯಾ? ಎಲ್ಲ ಡಾಕ್ಯುಮೆಂಟ್ಸ್ ಇದೆ. 3 ತಿಂಗಳು ಮುಂಚೆ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗ್ಬಿಟ್ಟು ಡಾಕ್ಯುಮೆಂಟ್ಸ್ ತೋರಿಸಿದ್ದೀವಿ. ಡಾಕ್ಯುಮೆಂಟ್ಸ್ ತೋರಿಸಿದ್ದಕ್ಕೆ ಯಾಕೆ ಅವ್ರು ಹೇಳಿಲ್ಲ ಸರ್ ಇದು BDA ಪ್ರಾಪರ್ಟಿ, ನೀವು ತಗೋಬೇಡಿ ಅಂತ ಯಾಕೆ ಹೇಳಿಲ್ಲ? ಯಾಕೆ ನಮ್ಮ ಹೆಸರು ಮೇಲೆ ರಿಜಿಸ್ಟರ್ ಮಾಡ್ಕೊಟ್ಟಿದ್ದೀರಾ? ಯಾಕೆ ನೀವು ಇದು ಕಾವೇರಿ ಕನೆಕ್ಷನ್ ಕೊಟ್ಟಿದ್ದೀರಾ? ಯಾಕೆ ಈ ಖಾತಾ ಹೆಂಗಾಗುತ್ತೆ ಸರ್? BDA ಪ್ರಾಪರ್ಟಿ ಇದ್ರೆ ಯಾಕೆ ಮಾಡ್ಕೊಟ್ಟಿದ್ದೀರಾ? ಇವಾಗ ನಾವು 3,90,000 19 ನವೆಂಬರ್ 2025ಗೆ ನಾವು ಪೇ ಮಾಡಿದ್ದೀವಿ, ಸ್ಟಾಂಪ್ ಡ್ಯೂಟಿ ಪೇ ಮಾಡಿದ್ದೀವಿ ಇದು ಬಿಡಿಎ ಸರ್. ಯಾವ್ದು 10 ವರ್ಷ ಈ ಖಾತಾ ಕೂಡ ಆಗಿದೆ, ಈ ಖಾತಾ ಮಾಡಿ ಈ ಖಾತಾ ಮಾಡಿಸಿ ಅಂದರು ಕೃಷ್ಣ ಬೈರಾಗೌಡ ಅವರು. ಈ ಖಾತಾ ಕೂಡ ಆಗಿದೆ. ಹಂಗೇನಾದರೂ ಲಟಿಕೇಶನ್ ಇಡ್ತಾರೆ BDAದು ಅಂತ ಮೊದಲೇ ನಮ್ಗೆ ತಿಳಿಸ್ಬೋದಾಗಿತ್ತಲ್ಲ. ಈ ಖಾತಾಗ ಹೋಗ್ಬೇಕಾದ್ರೇನೆ, ಟ್ಯಾಕ್ಸ್ ಕಟ್ಟಬೇಕಾದ್ರೇನೆ ಹೇಳ್ಬೋದಾಗಿತ್ತಲ್ಲ. ಟ್ಯಾಕ್ಸ್ ಕಟ್ಕೊಂಡ್ರು ಎಲ್ಲರೂ ಕೂಡ ನಮ್ಗೆ ಮೊದಲೇ ಇಂಟಿಮೇಷನ್ ಅನ್ನ ಮಾಡಬೇಕಾಗಿತ್ತು. ಮಾಡ್ದೇನೆ ಈ ರೀತಿ ತಪ್ಪಾಗಿದೆ. BDA ಜಾಗವನ್ನು ನಾವು ಒತ್ತುವರಿ ಮಾಡಿಲ್ಲ. ನಮ್ಗೆ ಮೊದಲೇ ಇಂಟಿಮೇಷನ್ ಮಾಡಿದರೆ ನಾವು ಅದನ್ನು ಸರಿಪಡಿಸ್ತಾ ಇದ್ವಿ. ಆದರೆ ನಾವು ಎಲ್ಲವೂ ಕೂಡ ದಾಖಲಾತಿಗಳು ನಮ್ಮ ಬಳಿ ಇದೆ. ಈ ಖಾತಾ ಇದೆ, ಕರೆಂಟ್ ಕನೆಕ್ಷನ್ ಕೊಟ್ಟಿದ್ದಾರೆ, ವಿದ್ಯುತ್ ಸಂಪರ್ಕ ಕೊಟ್ಟಿದ್ದಾರೆ. BDA ಜಾಗ ಇದ್ರೆ ಯಾಕೆ ಕೊಡಬೇಕಾಗಿತ್ತು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ BDA ಯಾವುದೇ ಇಂಟಿಮೇಷನನ್ನು ಕೊಡದೆ ಮನೆಗಳನ್ನು ತೆರವು ಕಾರ್ಯಾಚರಣೆ ಮಾಡ್ತಾ ಇರೋದಕ್ಕೆ ಇಲ್ಲಿನ ನಿವಾಸಿಗಳು ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಲೋಕೇಶ್ ಕೊಡೋದೆಲ್ಲ ಪಬ್ಲಿಕ್ ಟಿವಿ ಬೆಂಗಳೂರು.